ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ಮದುವೆ ವಿಚಾರದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಮದುವೆ ಯಾವಾಗ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಜ್ಯೋತಿಷ್ಯದ ಪ್ರಕಾರ 3 ಮುಖ್ಯ ಟೈಮಿಂಗ್ಸ್ ಫ್ಯಾಕ್ಟರ್ಸ್ಗಳಿವೆ. ಅವುಗಳಲ್ಲಿ ಮೊದಲನೆಯದು ದಶಾ ಭುಕ್ತಿ ಇವೆಂಟ್ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಎರಡನೆಯದು ಗುರು ಗೋಚಾರ, ಇದು ಮದುವೆ ಯೋಗವನ್ನು ಕೊಡುತ್ತೆ. ಹಾಗೆ ಮೂರನೆಯದು ಶುಕ್ರ ಬಲವಾಗಿದ್ರೆ ಸಂಬಂಧ ಫಿಕ್ಸ್ ಮಾಡ್ತಕ್ಕಂಥದ್ದು, ಸಂಬಂಧಗಳು ತರ್ತಕ್ಕಂಥ ಕೆಲಸ ಆಗುತ್ತೆ. ಹಾಗೆ ಈ 3 ಮ್ಯಾಚ್ ಆದ್ರೆ ಮದುವೆ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಹಾಗೆ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿದುಕೊಳ್ಬೇಕೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ಮದುವೆ ವಿಚಾರದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಮದುವೆ ಯಾವಾಗ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಜ್ಯೋತಿಷ್ಯದ ಪ್ರಕಾರ 3 ಮುಖ್ಯ ಟೈಮಿಂಗ್ಸ್ ಫ್ಯಾಕ್ಟರ್ಸ್ಗಳಿವೆ. ಅವುಗಳಲ್ಲಿ ಮೊದಲನೆಯದು ದಶಾ ಭುಕ್ತಿ ಇವೆಂಟ್ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಎರಡನೆಯದು ಗುರು ಗೋಚಾರ, ಇದು ಮದುವೆ ಯೋಗವನ್ನು ಕೊಡುತ್ತೆ. ಹಾಗೆ ಮೂರನೆಯದು ಶುಕ್ರ ಬಲವಾಗಿದ್ರೆ ಸಂಬಂಧ ಫಿಕ್ಸ್ ಮಾಡ್ತಕ್ಕಂಥದ್ದು, ಸಂಬಂಧಗಳು ತರ್ತಕ್ಕಂಥ ಕೆಲಸ ಆಗುತ್ತೆ. ಹಾಗೆ ಈ 3 ಮ್ಯಾಚ್ ಆದ್ರೆ ಮದುವೆ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಹಾಗೆ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿದುಕೊಳ್ಬೇಕೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.